ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋನ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ ಮೊದಲನೇ ಪ್ರೋಮೋ ಏನು ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಉಗ್ರ ಮಂಜು ಅವರು ಓಪನ್ ಚಾಲೆಂಜ್ ಆಗ್ತಾ ಇದ್ದಾರೆ. ಒಂದು ಟಾಸ್ಕ್ ಅನ್ನೋದು ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಆ ಟಾಸ್ಕ್ ಏನಪ್ಪಾ ಅಂತಂದ್ರೆ ಅವ್ರವ್ರ ಲೆಟರ್ಸ್ ಇರುತ್ತೆ. ಸೊ ಆ ಲೆಟರ್ಗೆ ಲೈಕ್ ಮಣ್ಣನ್ನು ತುಂಬಬೇಕು. ಮಣ್ಣಿನ ಗುಡ್ಡೆಯಲ್ಲಿ ಒಂದು ಕ್ಲೇ ಆರ್ಟ್ ಥರ ಮಾಡಿಬಿಟ್ಟು ಅವ್ರ ಲೆಟರ್ಸ್ನ ಲೈಕ್ ಸ್ಟಾರ್ಟಿಂಗ್ ಲೆಟರ್ಸ್ ಏನು ಬರುತ್ತೆ ಅದನ್ನು ಹಾಳು ಮಾಡದೇ ಇರೋ ಥರ ಆಪೋಸಿಟ್ ತಂಡದವರು ಅದನ್ನು ಕಾಪಾಡಬೇಕಾಗುತ್ತೆ. ಸೊ ಇದರಲ್ಲಿ ಉಗ್ರಂ ಮಂಜು ಅವರು ಏನು ಮಾಡ್ತಾರೆ, ಬೇರೆ ಎಲ್ಲ ತಂಡಗಳು ಬಂದು ಸ್ವಲ್ಪ ಅಳಿಸೋದ್ರಿಂದ ಉಗ್ರಂ ಮಂಜು ಓಪನ್ ಚಾಲೆಂಜ್ ಆಗ್ತಾರೆ. ನೀವು ಹೆಂಗೆ ನೆಕ್ಸ್ಟ್ ಎಲ್ಲ ಗೇಮ್ ಗೆದ್ಬಿಟ್ಟು ಕುತಂತ್ರ ಬುದ್ಧಿಗಳು ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಆ್ಯಂಡ್ ಎರಡನೇ ಪ್ರೋಮೋದಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟು, ಮತ್ತೆ ನಮ್ಮ ಐಶ್ವರ್ಯ ಅವರು ಸ್ವಲ್ಪ ಅವರ ಲಾಸ್ಟ್ ಕಡೆ ನೆನ್ಸ್ಕೊಂಡು ಕೊರಗ್ತಾ ಇರ್ತಾರೆ. ಯಾವುದೇ ಸಾಂಗ್ ಆಳ್ತಾರೆ, ಊರ ಕಣ್ಣು ಅಂತ. ಅದಕ್ಕೆ ಎಮೋಷನಲ್ ಆಗ್ತಾ ಇದ್ದಾರೆ. ಸೊ ಓಕೆ, ಏನು ಮಾಡೋಕ್ಕಾಗಲ್ಲ. ಸಾಂಗ್ ಬಂತು ಅಂತಂದ್ರೆ ಕೆಲವರು ಹಂಗೆ ಅಲ್ವಾ, ಸೈಕಾಲಜಿಕಲಿ ನೋಡಿ, ಹ್ಯೂಮನ್ಸ್ ಕೆಲವೊಂದು ಸಾಂಗ್ಸ್ನ ಕೇಳಿದಾಗ ಡಿಪ್ರೆಷನ್ಗೆ ಹೋಗ್ತಾರಂತೆ. ಅವರು ಅದನ್ನೇ ಹೇಳಿದ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಈಗ ಮೇನ್ ಇನ್ನೊಂದು ಇರೋದೇನಪ್ಪ ಅಂತಂದರೆ ಇದರಲ್ಲಿ ಮೆಗಾ ಟ್ವಿಸ್ಟ್ ಅಂತ ಇನ್ನೊಂದು ಈಗ ರೀಸೆಂಟಾಗಿ ಕೊಟ್ಟಿರೋ ಪ್ರೋಮೋದಲ್ಲಿ ಮೂರನೇ ಪ್ರೋಮೋ, ಅದರಲ್ಲಿ ಒಂದು ಬಿಗ್ ಬಾಸ್ ಕಡೆಯಿಂದ ಒಂದು ಆಪ್ಷನ್ಸ್ ಬರುತ್ತೆ. ಏನಪ್ಪ ಅಂತಂದರೆ ಜೋಡಿನ ಬೇರೆ ಮಾಡುವಂಥ ಆಪ್ಷನ್ನು. ಅದನ್ನು ಚೈತ್ರಾ ಕುಂದಾಪುರ ಅವ್ರನ್ನ ಕರೆದು ಕೇಳಿದಾಗ ತ್ರಿವಿಕ್ರಮ್ ಅವ್ರನ್ನ ನೀವು ಜೋಡಿಯಾಗಿ ಸ್ವೀಕರಿಸ್ತೀರಾ ಅಂತ ಕೇಳ್ತಾರೆ. ಅವರು ಏನು ಹಿಂದೆ ಮುಂದೆ ನೋಡ್ದಂಗೆ ಇಲ್ಲ ಒಪ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಏನು ಕಾನ್ಸಿಕ್ವೆನ್ಸಸ್ ಅಂತ ಗೊತ್ತಾಗಲ್ಲ ಅಂತ ಅನ್ಕೊಂತೀನಿ. ಫಿಸಿಕಲಿ ದೈಹಿಕವಾಗಿ ಅವರು ಸ್ಟ್ರಾಂಗ್ ಇದ್ದಾರೆ, ಹಂಗಾಗಿ ಒಪ್ಕೋತೀನಿ. ಮಾನಸಿಕ ಹಾಗೂ ದೈಹಿಕವಾಗಿ ಎರಡೂದ್ರಲ್ಲೂ ಡಿಪಾರ್ಟ್ಮೆಂಟಲ್ಲೂ ತ್ರಿವಿಕ್ರಮ್ ಅವ್ರು ಸ್ಟ್ರಾಂಗ್ ಇದ್ದಾರೆ, ಅದಕ್ಕೋಸ್ಕರ ನಾನು ಜೋಡಿನ ಚೇಂಜ್ ಮಾಡ್ತೀನಿ ಅಂತ ಅಂತಾರೆ. ಅಲ್ಲಿ ಆಚೆ ಬಂದಮೇಲೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ನ ಕೊಡ್ತಾರೆ. ಏನಂತ ಟ್ವಿಸ್ಟ್ ಅಂತ ಕೊಡ್ತಾರೆ ಅಂತಂದರೆ, ಯಾರು ಬಿಗ್ ಬಾಸ್ ಆ ತಂಡದಿಂದ ಆಚೆ ಬರ್ತಾರೋ ಆ ಒಬ್ಬರು ಜೋಡಿ ಆಗದೇ ಒಬ್ರು ಇರ್ತಾರೆ ಗೊತ್ತಾ, ಅವರು ಈ ವೀಕಲ್ಲಿ ಯಾವುದೇ ಟಾಸ್ಕಲ್ಲಿ ಭಾಗವಹಿಸುವಂತಿಲ್ಲ. ಸೊ ಇದು ಒಂದು ಮೇನ್ ಪಾಯಿಂಟ್ ಆಗೋದು. ಶಿಶಿರ್ ಅವ್ರಿಗೆ ಎಲ್ಲ ಒಂದು ಕಡೆ ಒಂದು ಹೊಡೆತ ಬಿತ್ತು ಅಂತಲೇ ಹೇಳ್ಬೋದು. ಶಿಶಿರ್ ಅವ್ರು ಅಂತ ಕೇಳಲೇಬೇಡಿ, ಸಖತ್ತಾಗಿ ಟಾಂಗ್ ಕೊಡ್ತಾರೆ ಅಂತ ಹೇಳ್ಬೋದು. ಇದನ್ನು ಕಾಣಿಸ್ತಾ ಇದೆ ನೀಟಾಗಿ. ಒಂದೊಂದು ಅರ್ಥ ಮಾಡ್ಕೊಬೋದು ಗೈಸ್, ಏನಪ್ಪ ಅಂತಂದರೆ ಆ್ಯಕ್ಚುಲಿ ಚೈತ್ರಾ ಕುಂದಾಪುರ ಅವ್ರು ಏನು ಈ ಬ್ಯಾಕ್ ಸ್ಟ್ಯಾಬಿಂಗ್ ಕೆಲಸ ಮಾಡಿದ್ರು, ಅದು ಶಿಶಿರ್ ಅವರು ಆ್ಯಕ್ಚುಲಿ ಒಂದು ಯೋಚನೆ ಮಾಡಿದ್ರು. ಅವರು ಏನೋ ಒಂದು ರೀಸನ್ ಕೊಟ್ಟರು ನಿನ್ನೆ ಎಪಿಸೋಡಲ್ಲಿ, ನಿಮ್ಗೆ ಗೊತ್ತಿರೋ ಹಾಗೆ. ನಾನು ಹೆಣ್ಣು ಮಕ್ಕಳಿಗೆ ಒಂದು ಎಕ್ಸಾಂಪಲ್ ಆಗಬೇಕು, ನಾನು ಇಲ್ಲಿ ನನ್ನನ್ನು ಪ್ರೂವ್ ಮಾಡ್ಕೊಳಕ್ಕೆ ಬಂದಿದ್ದೀನಿ, ನನಗೆ ಇನ್ನೂ ಒಂದು ಸ್ಥಾನ ಬೇಕು, ಅದಕ್ಕೋಸ್ಕರ ನಾನು ನಾಮಿನೇಟ್ ಆಗಬಾರ್ದು ಅಂತ ಹೇಳಿದಾಗ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಶಿಶಿರ್ ಅವರು ಏನು ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ, ಓಕೆ ನನಗಿಂತ ನಿಮ್ಗೆ ಇಲ್ಲಿನ ಕಾಸ್ ತುಂಬ ದೊಡ್ಡದಿದೆ, ನೀವೇನೋ ಪ್ರೂವ್ ಮಾಡ್ಕೊಬೇಕು ಅಂತಂತ ಇದ್ದೀರಾ, ಸೊ ಅದನ್ನು ಪ್ರೂವ್ ಮಾಡ್ಕೊಳ್ಳಿ ಅಂತ ಶಿಶಿರ್ ಅವ್ರು ಹೇಳಿ ಏನು ಮಾಡ್ತಾರೆ, ಅವ್ರನ್ನ ನಾಮಿನೇಟ್ ಅವರಾಗೋರೆ ಖುದ್ದಾಗಿ ಒಪ್ಕೊತಾರೆ. ಬಟ್ ಇಲ್ಲಿ ಬಂದು ಏನು ಮಾಡ್ತಾರೆ, ಬ್ಯಾಕ್ ಸ್ಟ್ಯಾಬಿಂಗ್ ಕೆಲಸ ಆಗುತ್ತೆ ಆ್ಯಂಡ್ ಜೋರಾಗಿ ಕಿರಿಸ್ತಾಡ್ತಾರೆ. ಚೈತ್ರ ಅವ್ರ ಬುದ್ಧಿ ಗೊತ್ತಿದೆಯಲ್ಲ, ಡಬಲ್ ಗೇಮ್. ಇಲ್ಲ, ಆ್ಯಕ್ಚುಲಿ ಚೈತ್ರ ಅವರು ಡಬಲ್ ಗೇಮ್ ಮಾಡಿದ್ದಾರೆ. ಬಟ್ ಅವ್ರಿಗೆ ಕಾನ್ಸಿಕ್ವೆನ್ಸಸ್ ಏನಂತಂದರೆ ಅದೇ ಟಾಸ್ಕ್ ಈ ಥರ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ ಅಂತ ಅನ್ಕೊತೀನಿ. ಈಗ ಏನಾಗುತ್ತೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾವು 11 ವರ್ಷದಿಂದ ಏನು ಕಿತ್ತು ಗುಡ್ಡೆ ಹಾಕಿದ್ದೀವಿ ಬೆಸ್ಟ್ ಆ್ಯಕ್ಟ್ರೆಸ್ಗಳು. ಸೊ ಆ ಆ್ಯಕ್ಟ್ರೆಸ್ಗಳೆಲ್ಲ ನಾವೆಲ್ಲ ಆ ಥರ ಆ್ಯಕ್ಟಿಂಗ್ ಇದರಲ್ಲೇ ಇಲ್ಲ. ಅವರು ಆ್ಯಕ್ಚುಲಿ ರಿಯಲ್ ಆ್ಯಕ್ಟ್ರು ಅಂತ ಒಂದು ಟಾಂಗ್ನ ಕೊಡ್ತಾರೆ. ಈ ಡ್ಯುಯಲ್ ಫೇಸಸ್ ಇದು ಗೊತ್ತೇ ಇದೆ. ಡೇ 1ಇಂದನೂ ಚೈತ್ರಾ ಕುಂದಾಪುರ ಅವರು ಅದನ್ನೇ ಮಾಡ್ಕೊಂಬರ್ತಾರೆ, ಅದು ಇವಾಗಲೂ ಅದೇ ಮಾಡ್ತಾರೆ. ಏನು ಡಿಫ್ರೆನ್ಸ್ ಏನಿಲ್ಲ ಇದರಲ್ಲಿ. ಸೊ ಇವತ್ತಿನ ಎಪಿಸೋಡ್ ಮಾತ್ರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಏನಂತಂದರೆ ತ್ರಿವಿಕ್ರಮ್ ಅವ್ರಿಗೆ ತುಂಬ ಕ್ಲೋಸ್ ಇದ್ದಾರೆ, ನಿಮ್ಗೆ ಗೊತ್ತಿರೋ ಹಾಗೆ. ತುಂಬ ಎಪಿಸೋಡ್ಸ್ಗಳು ಆಲ್ರೆಡಿ ನೋಡಿರ್ತೀರಾ. ಗೈಸ್, ನಿಮ್ಗೇನು ಅನ್ಸುತ್ತೆ, ಈ ಥರ ಶಿಶಿರ್ ಅವ್ರನ್ನ ಜೋಡಿನ ಬಿಟ್ಟು ಹೋಗಿದ್ದು ಅರ್ಧಕ್ಕೆ ಸರಿ ಅನ್ಸುತ್ತಾ ತಪ್ಪು ಅನ್ಸುತ್ತಾ, ಆ ನಿರ್ಧಾರ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಆ್ಯಂಡ್ ಇವತ್ತಿನ ಎಪಿಸೋಡ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಕಡೆ ಗೇಮು ಆ್ಯಂಡ್ ಇನ್ನೊಂದು ಕಡೆ ಎಮೋಷನ್ ಆ್ಯಂಡ್ ಇನ್ನೊಂದು ಕಡೆ ಇಲ್ಲಿ ಡಬಲ್ ಗೇಮ್ ಆಟಗಳು. ಸೊ ಈ ಮೂರು ಕಾಂಬಿನೇಷನಲ್ಲಿ ಎಪಿಸೋಡಲ್ಲಿ ಹೆಂಗಿರುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.